ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕಾಜು ಬರ್ಫಿ ಮಾಡೋದು ಹೇಗಂತ ತೋರಿಸ್ತೀನಿ. ಮೊದಲು ಇದನ್ನು ಕಾಜುವನ್ನು ಪೌಡ್ರ್ ಮಾಡಿಟ್ಕೊಂಡಿರೋದು. ಇದು ಕಲ್ಲು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಮಿಲ್ಕಿ ಮಿಸ್ಟ್ ಕ್ರೀಮ್ ತಗೊಂಡಿದ್ದೀನಿ. ಇವು ಮೂರನ್ನೇ ಬಳಸಿ ಕಾಜು ಬರ್ಫಿ ಮಾಡೋದು ಹೇಗಂತ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ಮೊದಲು ನಾನು ಒಂದು ಕಡಾಯಿಯನ್ನು ತೆಗೆದುಕೊಂಡಿದ್ದೀನಿ. ಇದರಲ್ಲಿ ತುಪ್ಪವನ್ನು ಬಿಸಿ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೀನಿ. ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಲು ಬಿಸಿ ಆದ ನಂತರ ಕಾಜು ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲಿನಲ್ಲಿ ಕಾಜು ಪೌಡ್ರ್ ಮಿಕ್ಸ್ ಆಗಿದೆ. ಇದು ದಪ್ಪ ಆಗಬೇಕು, ಅಲ್ಲಿ ತನಕ ಕಲಿಸಿ. ನಾನು ಹಾಲು, ಕಾಜು ಮತ್ತು ಕಲ್ಲು ಸಕ್ಕರೆ ಪೌಡ್ರು ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಕಲ್ಲು ಸಕ್ಕರೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದು ಗಟ್ಟಿ ಆಗ್ತಾ ಬಂದಿದೆ. ಇದಕ್ಕೆ ಕ್ರೀಮ್ ಕೂಡ ಅವಶ್ಯಕತೆ ಇಲ್ಲ, ಆದರೂ ನಾನು ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಸಲುವಾಗಿ. ಈಗ ನಾನು ಮಿಲ್ಕಿ ಮಿಸ್ಟ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ನಿಮಗೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಗಟ್ಟಿ ಆಗೋ ತನಕ ಹೀಗೆ ಕುದಿಸ್ತಾ ಇರಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಒಳ್ಳೆ ಗಟ್ಟಿ ಆಗ್ತಾ ಇದೆ. ಈಗ ಕಾಜು ಬರ್ಫಿ ರೆಡಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಗಟ್ಟಿಯಾಗಿದೆ. ಇದು ಕಾಜು ಬರ್ಫಿಗೆ ರೆಡಿ ಆಗ್ತಾ ಇದೆ. ಈ ರೀತಿ ತಳ ಬಿಟ್ಕೊಳ್ಬೇಕು, ಗಟ್ಟಿಯಾಗಿದೆ ಅಂತ ಅರ್ಥ. ಇದು ಹೆಲ್ತಿ ರೆಸಿಪಿ, ಕಾಜು ಕ್ರೀಮ್ ಹಲ್ವಾ. ಇದೇ ರೀತಿ ನೀವು ಕೂಡ ಸ್ವೀಟನ್ನು ಮಾಡಿ ತಿನ್ಬೋದು. ಈಗ ಕಾಜು ಆ್ಯಂಡ್ ಕ್ರೀಮ್ ಬರ್ಫಿ ರೆಡಿಯಾಗಿದೆ. ಇದನ್ನು ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಈ ಕಾಜು ಹಲ್ವಾಗೆ ಕ್ರೀಮ್ ಹಾಕಿರೋದರಿಂದ ಒಳ್ಳೆ ರುಚಿ ಬಂದಿದೆ, ಚೆನ್ನಾಗಿ ಟೇಸ್ಟ್ ಬಂದಿದೆ. ಇದು ನೀವು ಕೂಡ ಮಾಡ್ತೀನಿ. ಈ ಸ್ವೀಟ್ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಲೈಕ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.